ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 6ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 7ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಯನ್ನು ಕೇಳಿದನು, ಸ್ವಾಮಿ, ಈ ಪುಣ್ಯಕ್ಷೇತ್ರವಾದ ಗೋಕರ್ಣದ ದರ್ಶನದಿಂದ ಯಾರಿಗೆ ಲಾಭವಾಯಿತು ಎಂದು ತಿಳಿಸುವಿರಾ? ಶ್ರೀ ಸಿದ್ಧಮುನಿಗಳು ಹೇಳಿದರು, ಹಿಂದೆ ಇಕ್ಷ್ವಾಕುವಿನ ಕುಟುಂಬದಲ್ಲಿ ಒಬ್ಬ ವೀರರಾಜನಿದ್ದನು. ಅವರು ಎಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದರು. ಅವರು ಪರಿಗಣಿತ, ಬಲಶಾಲಿ ಮತ್ತು ದಯ ಹೊಂದಿದ್ದರು. ಒಮ್ಮೆ ಅವನು ಬೇಟೆಯಾಡಲು ಹೋದನು ಮತ್ತು ಬೆಂಕಿಯ ಜ್ವಾಲೆಯಂತೆ ಆ ರಾಕ್ಷಸನನ್ನು ನೋಡಿದನು. ಅವನು ಬಾಣವನ್ನು ಪ್ರಯೋಗಿಸಿದನು ಮತ್ತು ರಾಕ್ಷಸನು ಪ್ರಜ್ಞೆಹೀನನಾಗಿ ನೆಲದ ಮೇಲೆ ಬಿದ್ದನು. ರಾಕ್ಷಸನ ಸಹೋದರ ಅವನ ಮುಂದೆ ಅಳುತ್ತಾನೆ. ಸಾಯುವ ಮೊದಲು ರಾಕ್ಷಸನು ತನ್ನ ಸಾವಿಗೆ ಸೇಡಿ ತೀರಿಸಿಕೊಳ್ಳಲು ತನ್ನ ಸಹೋದರನನ್ನು ಕೇಳಿಕೊಂಡನು. ರಾಕ್ಷಸ ಸಹೋದರನು ಮಾನವ ರೂಪದಲ್ಲಿ ರಾಜನ ಬಳಿಗೆ ಬಂದು ಅವನ ಸೇವೆಯನ್ನು ಬಯಸಿದನು ಮತ್ತು ಅಡಿಗೆಯವನಾಗಿ ನಿರತನಾದನು. ಒಂದು ದಿನ ವಾರ್ಷಿಕೋತ್ಸವದ ದಿನದಂದು ರಾಜನು ವಶಿಷ್ಠ ಮತ್ತು ಇತರ ಋಷಿಗಳನ್ನು ಆಹ್ವಾನಿಸಿದನು. ವಶಿಷ್ಠ ಮತ್ತು ಇತರರು ತಮ್ಮ ಆಸನದಲ್ಲಿ ಕುಳಿತಾಗ ಹೊಸ ಅಡುಗೆಯವನು ಋಷಿಗಳ ತಟ್ಟೆಯಲ್ಲಿ ಮಾನವ ಮಾಂಸವನ್ನು ಬಡಿಸಿದನು. ಅದನ್ನು ನೋಡಿದ ವಶಿಷ್ಠ ಋಷಿಗಳು ಕೋಪಗೊಂಡರು. ಋಷಿ ವಶಿಷ್ಠನು ರಾಜನಿಗೆ ಬ್ರಹ್ಮ ರಾಕ್ಷಸನಾಗುತ್ತಾನೆ ಎಂದು ಶಾಪಿಸಿದನು. ಯಾವುದೇ ತಪ್ಪಿಲ್ಲದೆ ಶಾಪಗ್ರಸ್ತರಾಗುತ್ತಿರುವುದನ್ನು ಕಂಡು ರಾಜನು ಸಿಟ್ಟಾದ. ಅದರಿಂದ ಅವನು ತನ್ನ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಪ್ರತಿಯಾಗಿ ಶ್ರೀ ವಶಿಷ್ಠನನ್ನು ಶಾಪಿಸಲು ಉದ್ದೇಶಿಸಿದನು. ಮಹಾರಾಣಿ ಮದಯಂತಿ ರಾಜನ ಬಳಿಗೆ ಬಂದು ಬೇಡಿಕೊಂಡಳು ಮತ್ತು ತನ್ನ ಗುರುವನ್ನು ಶಾಪಿಸದಂತೆ ತಡೆದಳು. ತನ್ನ ಶಾಪ ಪರಿಹಾರಕ್ಕಾಗಿ ಋಷಿ ವಶಿಷ್ಠನನ್ನು ಪ್ರಾರ್ಥಿಸುವಂತೆ ಕೋರಿಕೊಂಡಳು. ಸಮಾಧಾನಗೊಂಡು ಬ್ರಹ್ಮರಾಕ್ಷಸನಾದ ನಂತರ ತನ್ನ ಕೈಯಲ್ಲಿದ್ದ ನೀರನ್ನು ತನ್ನ ಪಾದಗಳ ಮೇಲೆ ಸುರಿದನು. ಅವನನ್ನು ಕಲ್ಮಶಪಾದ ಬ್ರಹ್ಮರಾಕ್ಷಸ ಎಂದು ಕರೆಯಲಾಯಿತು. ಮದಯಂತಿ ಋಷಿ ವಶಿಷ್ಠನಿಗೆ ನಮಸ್ಕರಿಸಿ ರಾಜನ ಶಾಪ ಪರಿಹಾರಕ್ಕಾಗಿ ಪ್ರಾರ್ಥಿಸಿದಳು. ಈ ವೇಳೆಗೆ ಋಷಿ ವಶಿಷ್ಠನು ತನ್ನ ಕೋಪದಿಂದ ತಣ್ಣಗಾದನು. ರಾಜನು ಮಾನವ ರೂಪವನ್ನು ಪಡೆಯುತ್ತಾನೆ ಮತ್ತು 12 ವರ್ಷಗಳು ಪೂರ್ಣಗೊಂಡ ನಂತರ ಕಾಡಿನಿಂದ ಹಿಂತಿರುಗುತ್ತಾನೆ ಎಂದು ಅವರು ಭರವಸೆ ನೀಡಿದರು. ಕಲ್ಮಶಪಾದನು ದಟ್ಟವಾದ ಕಾಡಿನಲ್ಲಿ ವಾಸಿಸುತ್ತಿದ್ದನು. ಒಮ್ಮೆ ಅವರು ಬ್ರಾಹ್ಮಣ ಯುವ ದಂಪತಿಗಳನ್ನು ಹಾದು ಹೋಗುವುದನ್ನು ನೋಡಿದನು. ಅವನು ಬ್ರಾಹ್ಮಣನನ್ನು ಕಬಳಿಸುವ ಉದ್ದೇಶದಿಂದ ಎಳೆದೊಯ್ದನು. ಬ್ರಾಹ್ಮಣನ ಹೆಂಡತಿ ತೀವ್ರವಾಗಿ ಅಳುತ್ತಾಳೆ ಮತ್ತು ಕೈಮುಗಿದು ಕಲ್ಮಶಪಾದನನ್ನು ಬೇಡಿಕೊಂಡಳು. ವೇದಗಳಲ್ಲಿ ಪಾರಂಗತನಾದ ನನ್ನ ಪತಿಯನ್ನು ದಯೆಯಿಂದ ಬಿಡಿಸು ಮತ್ತು ನನಗೆ ಸೌಭಾಗ್ಯವನ್ನು ಕೊಡು. ಹೀಗೆ ಮಾಡುವುದರಿಂದ ನಿಮ್ಮ ಸದ್ಗುಣಗಳನ್ನು ಸೇರಿಸುತ್ತೀರಿ ಎಂದಳು. ನನ್ನನ್ನು ನಿನ್ನ ಮಗಳಂತೆ ನೋಡು. ನಾನು ಮಗನನ್ನು ಪಡೆದರೆ ನಾನು ಅವನಿಗೆ ನಿನ್ನ ಹೆಸರನ್ನು ಇಡುತ್ತೇನೆ ಎಂದಳು ಆ ಬ್ರಾಹ್ಮಣನ ಹೆಂಡತಿ. ಆದರೆ ರಾಕ್ಷಸನು ಅವಳ ಮಾತನ್ನು ಕೇಳದೆ ಬ್ರಾಹ್ಮಣನನ್ನು ಕೊಂದು ಅವನ ಮಾಂಸವನ್ನು ತಿನ್ನುತ್ತಾನೆ. ಬ್ರಾಹ್ಮಣನ ಹೆಂಡತಿ ತನ್ನ ಗಂಡನ ಅಸ್ಥಿಗಳನ್ನು ಸಂಗ್ರಹಿಸಿ ಚಿತೆಯನ್ನು ಜೋಡಿಸಿ ಬೆಂಕಿ ಹಚ್ಚಿದಳು. ಅದೇ ಚಿತೆಗೆ ತನ್ನನ್ನು ಸುಡುವ ಮೊದಲು ಅವಳು ರಾಕ್ಷಸನನ್ನು ಶಾಪಿಸಿದಳು. ನೀನು ತಕ್ಷಣ ಸಾಯುತ್ತೀಯ ಮತ್ತು 12 ವರ್ಷಗಳ ನಂತರ ನೀನು ರಾಜನಾಗುತ್ತೀಯ ಮತ್ತು ನೀನು ನಿನ್ನ ಹೆಂಡತಿಯನ್ನು ಮುಟ್ಟಿದಾಗ ನೀನು ತಕ್ಷಣ ಸಾಯುವಿರಿ. ಹೀಗೆ ರಾಜನು 12 ವರ್ಷಗಳ ಕಾಲ ನಂತರ ತನ್ನ ನಗರಕ್ಕೆ ಹಿಂತಿರುಗಿದರು. ಬ್ರಾಹ್ಮಣನ ಹೆಂಡತಿಯ ಶಾಪದ ಬಗ್ಗೆ ತನ್ನ ಪತ್ನಿ ರಾಣಿ ಮದಯಂತಿಗೆ ಹೇಳಿದ. ಅದನ್ನು ಕೇಳಿ ಮದಯಂತಿ ತುಂಬಾ ದುಃಖಿತಳಾದಳು. ಅವಳು ಹೇಳಿದಳು, 12 ವರ್ಷಗಳ ಕಾಲ ಕಾಡಿನಲ್ಲಿ ಕಷ್ಟಪಟ್ಟು ವಾಸಿಸುತ್ತಿದ್ದರೂ ನಿಮ್ಮ ದುಷ್ಪರಿಣಾಮಗಳಿಂದ ನಿಮಗೆ ಮುಕ್ತಿ ಸಿಕ್ಕಿಲ್ಲ. ನಮ್ಮ ಕುಟುಂಬದಲ್ಲಿ ಮಗನಿಲ್ಲ. ಈಗ ನಾವೇನು ಮಾಡಬೇಕು? ರಾಜನು ತನ್ನ ಪುರೋಹಿತರನ್ನು ಕರೆದು ಕೇಳಿದನು. ನಾನು ಕಾಡಿನಲ್ಲಿ ರಾಕ್ಷಸನಾಗಿದ್ದಾಗ ಬ್ರಾಹ್ಮಣನನ್ನು ಕೊಂದಿದ್ದೇನೆ. ಅದರ ದುಷ್ಪರಿಣಾಮಗಳಿಂದ ನಾನು ಹೇಗೆ ಮುಕ್ತಿ ಹೊಂದಬಲ್ಲೆ? ಅದಕ್ಕೆ ಪುರೋಹಿತರು ಹೇಳಿದರು, ನೀವು ಎಲ್ಲ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕು. ನಂತರ ನಿಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ.
ಇದನ್ನು ಕೇಳಿದ ರಾಜನು ಎಲ್ಲ ಪವಿತ್ರ ಸ್ಥಳಗಳನ್ನು ಒಂದರ ನಂತರ ಒಂದರಂತೆ ಭೇಟಿ ಮಾಡಲು ಪ್ರಾರಂಭಿಸಿದನು. ಅವರು ಅನೇಕ ಯಾಗಗಳನ್ನು ಮಾಡಿದರು, ದಾನದಲ್ಲಿ ಹಣವನ್ನು ನೀಡಿದರು, ಬ್ರಾಹ್ಮಣರು ಮತ್ತು ಬಡವರಿಗೆ ಊಟ ಬಡಿಸಿದರು ಮತ್ತು ಇತರರನ್ನು ಪುಣ್ಯ ಕಾರ್ಯಗಳನ್ನು ಮಾಡಿದರು. ಆಗಲೂ ಬ್ರಹ್ಮಹತ್ಯೆಯ ಪಾಪವು ಅವನನ್ನು ನೆರಳಿನಂತೆ ಹಿಂಬಾಲಿಸಿತು. ಒಮ್ಮೆ ಅವರು ಆಕಸ್ಮಿಕವಾಗಿ ಗೌತಮ ಮುನಿಯನ್ನು ಭೇಟಿಯಾದರು. ಮುನಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿದನು. ಗೌತಮ ಮುನಿಯು ರಾಜನನ್ನು ಕೇಳಿದನು, ನೀವು ನಿಮ್ಮ ಸ್ವಂತ ರಾಜ್ಯವನ್ನು ಹೊಂದಿರುವಾಗ ನೀವು ಏಕೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಿದ್ದೀರಿ ಮತ್ತು ಏಕೆ ತುಂಬ ಚಿಂತೆ ಮಾಡುತ್ತಿದ್ದೀರಿ? ಅದಕ್ಕೆ ರಾಜನು ಹೇಳಿದ, ನಾನು ಬ್ರಹ್ಮಹತ್ಯೆಯನ್ನು ಮಾಡಿದ್ದೇನೆ. ನಾನು ಯಾಗಗಳನ್ನು ಮತ್ತು ಹಲವಾರು ವ್ರತಗಳನ್ನು ಮಾಡಿದ್ದೇನೆ. ನಾನು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದ್ದೇನೆ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೂ ನನಗೆ ಈ ಪಾಪದಿಂದ ಮುಕ್ತಿ ಸಿಕ್ಕಿಲ್ಲ. ಇಂದು ನಿಮ್ಮನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಿದೆ ಎಂದು ರಾಜ ಉತ್ತರಿಸಿದ. ಗೌತಮ ಮುನಿಗಳು ಹೇಳಿದರು, ನೀವು ಚಿಂತಿಸಬೇಡ, ಶಿವನು ನಿಮ್ಮನ್ನು ಕಾಪಾಡುತ್ತಾನೆ. ಈ ಪಾಪವನ್ನು ತೊಡೆದುಹಾಕಲು ನೀವು ಗೋಕರ್ಣಕ್ಕೆ ಹೋಗಬೇಕು. ಮೃತ್ಯುಂಜಯ, ಮೃತ್ಯುವನ್ನು ಗೆದ್ದವನಾದ ಶಿವನು ಯಾವಾಗಲೂ ಗೋಕರ್ಣದಲ್ಲಿ ಇರುತ್ತಾನೆ. ಬೆಂಕಿ ಮತ್ತು ಚಂದ್ರ ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸಬಹುದು, ಆದರೂ ಸೂರ್ಯನ ಅವಶ್ಯಕತೆ ಇದೆ. ಅದೇ ರೀತಿ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹೋದರೂ ನಿಮ್ಮ ಪಾಪಗಳು ಮಾಯವಾಗುವುದಿಲ್ಲ. ಗೋಕರ್ಣಕ್ಕೆ ಹೋದರೆ ನಿಮ್ಮ ಪಾಪಗಳೆಲ್ಲವೂ ನಾಶವಾಗುತ್ತದೆ. ನೀವು 1000 ಬ್ರಹ್ಮಹತ್ಯೆಗಳನ್ನು ಮಾಡಿದರೂ ಎಲ್ಲ ನಾಶವಾಗುತ್ತದೆ ಮತ್ತು ನೀವು ಪಾಪರಹಿತರಾಗುತ್ತೀರಿ. ವಿಷ್ಣು ಮತ್ತು ಬ್ರಹ್ಮದೇವರು ಸಹ ತಪಸ್ಸಿಗಾಗಿ ಅಲ್ಲಿ ವಾಸಿಸುತ್ತಿದ್ದರು ಮತ್ತು ಅವರ ಆಸೆಗಳನ್ನು ಪೂರೈಸಿದರು. ಗೋಕರ್ಣವು ಕೈಲಾಸದಂತೆ ಮತ್ತು ಶಿವನು ಅಲ್ಲಿಯೇ ಇರುತ್ತಾನೆ. ಅಲ್ಲಿ ಶಿವನ ಆತ್ಮಲಿಂಗವನ್ನು ಸ್ಥಾಪಿಸಲು ಶ್ರೀ ವಿಷ್ಣುವು ಶ್ರೀ ಗಣೇಶನಿಗೆ ಹೇಳಿದನು. ಎಲ್ಲ ದೇವತೆಗಳು, ರಾಕ್ಷಸರು, ಋಷಿಗಳು, ಮುನಿಗಳು, ಸಿದ್ಧರು ಅಲ್ಲಿ ವಾಸಿಸುತ್ತಾರೆ ಮತ್ತು ಶಿವನನ್ನು ಪೂಜಿಸುತ್ತಾರೆ. ಆ ಮೂಲಕ ಅವರು ಶಿವನ ಆಶೀರ್ವಾದದಿಂದ ಎಲ್ಲ 4 ಪುರುಷಾರ್ಥಗಳನ್ನು ಪಡೆಯುತ್ತಾರೆ. ಬ್ರಹ್ಮ, ವಿಷ್ಣು, ಕಾರ್ತವೀರ್ಯ, ವಿನಾಯಕ, ದುರ್ಗೆ ಮತ್ತು ಇತರರು ತಮ್ಮ ಹೆಸರಿನ ಲಿಂಗಗಳನ್ನು ಸಹ ಇಲ್ಲಿ ಸ್ಥಾಪಿಸಿದ್ದಾರೆ. ಇಲ್ಲಿನ ಎಲ್ಲ ನೀರು ಪವಿತ್ರ, ಅದರಿಂದ ಇದು ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಕೃತಯುಗದಲ್ಲಿ ಈ ಲಿಂಗವು ಬಿಳಿಯಾಗಿತ್ತು, ತ್ರೇತಾಯುಗದಲ್ಲಿ ಅದು ಕೆಂಪಾಯಿತು, ದ್ವಾಪರ ಯುಗದಲ್ಲಿ ಹಳದಿಯಾಗಿತ್ತು ಮತ್ತು ಈ ಕಲಿಯುಗದಲ್ಲಿ ಕಪ್ಪು ಬಣ್ಣವಿದೆ. ಈ ಲಿಂಗದ ಮೂಲವು ಕೆಳಗಿನ 7 ಪಾತಾಳದಲ್ಲಿದೆ. ಈ ಲಿಂಗದ ದರ್ಶನವಾದರೂ ಒಬ್ಬನು ಬ್ರಹ್ಮಹತ್ಯ ಪಾಪಗಳಿಂದ ಮುಕ್ತನಾಗುತ್ತಾನೆ, ಒಬ್ಬರ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಮತ್ತು ಮರಣದ ನಂತರ ಮೋಕ್ಷವನ್ನು ಪಡೆಯುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಕೊನೆಯಲ್ಲಿ ಕೈಲಾಸಕ್ಕೆ ಹೋಗುತ್ತಾರೆ. ಇಲ್ಲಿ ಸ್ನಾನ ಮಾಡಿ ಭಾನುವಾರ, ಸೋಮವಾರ ಮತ್ತು ಬುಧವಾರದಂದು ದಾನ ಮಾಡಬೇಕು. ಏಕಾದಶಿ, ಮಕರ ಸಂಕ್ರಾಂತಿ ಮತ್ತು ಮಹಾಶಿವರಾತ್ರಿ ದಿನಗಳಲ್ಲಿ ಇಲ್ಲಿ ಪೂಜೆ ಸಲ್ಲಿಸುವುದು ಪುಣ್ಯ. ಭೋಲೆನಾಥ ಶಿವ ಈ ಸ್ಥಳದಲ್ಲಿ ನಮ್ಮ ಎಲ್ಲ ಕ್ರಿಯೆಗಳ ಮೇಲೆ ತೀರ್ಪು ನೀಡುತ್ತಾನೆ. ಮಾಘ ಮಾಸದಲ್ಲಿ ಶಿವರಾತ್ರಿಯಂದು ಉಪವಾಸವಿದ್ದು ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಸ್ವರ್ಗ ಪ್ರವೇಶ ಖಚಿತ. ಗೋಕರ್ಣಕ್ಕೆ ಭೇಟಿ ನೀಡುವುದರಿಂದ ಅನೇಕರಿಗೆ ಲಾಭವಾಗಿದೆ ಎಂದು ಗೌತಮ ಮುನಿ ಹೇಳಿದರು. ನಾನೇ ಒಂದು ಅದ್ಭುತ ಘಟನೆಗೆ ಸಾಕ್ಷಿಯಾಗಿದ್ದೇನೆ. ನಾನು ಆ ಸ್ಥಳಕ್ಕೆ ಹೋದಾಗ ನಾನು ಮರದ ಕೆಳಗೆ ಕುಳಿತಾಗ ಒಬ್ಬ ಕುಷ್ಠರೋಗಿ ಶೂದ್ರ ಮಹಿಳೆಯನ್ನು ನೋಡಿದೆ. ಇಡೀ ದಿನ ಊಟವಿಲ್ಲದೆ ಇದ್ದಳು. ಆಕೆಯ ದೇಹವೆಲ್ಲ ಪೀಡಿತವಾಗಿತ್ತು ಮತ್ತು ಕಿವಿ ಮತ್ತು ಸೂಕ್ಷ್ಮ ಜೀವಿಗಳು ಎಲ್ಲ ಕಡೆ ಕಾಣಿಸಿಕೊಂಡಿದ್ದವು. ಅವಳು ತನ್ನ ಹಲ್ಲುಗಳನ್ನು ಕಳೆದುಕೊಂಡಿದ್ದಳು ಮತ್ತು ಅವಳ ದೇಹದಲ್ಲಿ ಬಟ್ಟೆ ಇರಲಿಲ್ಲ. ವಿಧವೆಯಾಗಿರುವುದರಿಂದ ಆಕೆಯ ತಲೆ ಬೋಳಿಸಲಾಗಿತ್ತು. ಮಧ್ಯಾಹ್ನದ ಬಿಸಿಲಿನಿಂದ ಅವಳು ತುಂಬ ತೊಂದರೆಗೀಡಾಗಿದ್ದಳು. ಅವಳು ಸುಸ್ತಾಗಿ ಮರದ ಕೆಳಗೆ ಕುಳಿತು ಶೀಘ್ರದಲ್ಲೇ ಸತ್ತಳು. ಅವಳನ್ನು ಕೈಲಾಸಕ್ಕೆ ಕರೆದೊಯ್ಯಲು ಶಿವದೂತರು ಅಲ್ಲಿಗೆ ಬಂದರು.
ಶೂದ್ರನಾಗಿ ಜೀವಿಸುತ್ತಿದ್ದಾಗ ಅವಳು ಮಾಂಸವನ್ನು ತಿನ್ನುತ್ತಿದ್ದಳು ಮತ್ತು ಪ್ರತಿದಿನ ದ್ರಾಕ್ಷಾರಸವನ್ನು ಸೇವಿಸುತ್ತಿದ್ದಳು. ಒಂದು ದಿನ ಅವಳು ಕರುವನ್ನು ಕುರಿಮರಿ ಎಂದು ಭಾವಿಸಿ ಕೊಂದು ಅದರ ತಲೆಯನ್ನು ಮರುದಿನಕ್ಕೆ ಕಾಯ್ದಿರಿಸಿದಳು. ಹಸುವಿಗೆ ಹಾಲುಣಿಸುವ ಸಮಯ ಬಂದಾಗ ಅವಳು ಕರುವನ್ನು ಹುಡುಕಿದಳು ಮತ್ತು ಅವಳು ತಪ್ಪಾಗಿ ಅದನ್ನು ಕೊಂದಿದಳೆಂದು ಅವಳು ತಿಳಿದಳು. ದುಃಖದಲ್ಲಿ ಅವಳು ಶಿವ ಶಿವ ಎಂದು ಕರೆದಳು ಮತ್ತು ನಾನು ತಿಳಿಯದೆ ಎಂತಹ ಮಹಾಪಾಪ ಮಾಡಿದೆನು ಎಂದು ಭಾವಿಸಿದಳು. ಗಂಡನ ಕೋಪಕ್ಕೆ ಹೆದರಿ ಕರುವಿನ ತಲೆ, ಮಾಂಸ ಮತ್ತು ಮೂಳೆಗಳನ್ನು ಹೊತ್ತು ಹಾಕಿ ತನ್ನ ಕರುವನ್ನು ಹುಲಿ ಒಯ್ದಿದೆ ಎಂದು ಜನರಿಗೆ ತಿಳಿಸಿದಳು. ಅವಳು ಸತ್ತಾಗ ಯಮದೂತರು ಅವಳನ್ನು ಯಮಪುರಿಗೆ ಕರೆದೊಯ್ದು ನರಕದಲ್ಲಿಟ್ಟರು. ಅವಳು ಚಿತ್ರಹಿಂಸೆಗಳನ್ನು ಅನುಭವಿಸಿದಳು ಮತ್ತು ಮತ್ತೆ ಶೂದ್ರ ಮಹಿಳೆಯಾಗಿ ಜನಿಸಿದಳು. ಅವಳು ಕೊಳಕು, ಕಪ್ಪು ಮತ್ತು ಕುರುಡಾಗಿ ಕಾಣುತ್ತಿದ್ದಳು. ಆಕೆಯ ಪೋಷಕರು ಸ್ವಲ್ಪ ಸಮಯದವರೆಗೆ ಅವಳನ್ನು ನೋಡಿಕೊಂಡರು ಮತ್ತು ನಂತರ ಅವಳು ಅವಳ ಆಹಾರಕ್ಕಾಗಿ ಬೇಡಿಕೊಂಡಿದ್ದಳು. ಆಶ್ರಯವಿಲ್ಲದೆ ಅನಾಥಳಾಗಿದ್ದಳು. ಅವಳು ಕುಷ್ಠರೋಗವನ್ನು ಬೆಳೆಸಿದಳು ಮತ್ತು ಕಾಲಾಂತರದಲ್ಲಿ ಅವಳು ವಯಸ್ಸಾದಳು. ಅನೇಕ ಜನರು ಮಹಾಶಿವರಾತ್ರಿಯ ದಿನದಂದು ಉತ್ತಮ ಭಿಕ್ಷೆಯನ್ನು ನಿರೀಕ್ಷಿಸುತ್ತಾ ಗೋಕರ್ಣಕ್ಕೆ ಹೋಗುತ್ತಿದ್ದರು. ಅವಳು ಅವರನ್ನು ಹಿಂಬಾಲಿಸಿದಳು. ಅದು ಉಪವಾಸ ದಿನವಾದ್ದರಿಂದ ಯಾರೂ ಅವಳಿಗೆ ಆಹಾರವನ್ನು ಕೊಡಲಿಲ್ಲ. ತಮಾಷೆಗಾಗಿ ಯಾರೋ ಒಬ್ಬರು ಬಿಲ್ವ ಎಲೆಯನ್ನು ಅವಳ ಕೈಯಲ್ಲಿ ಇಟ್ಟರು. ಅದು ತಿನ್ನಲು ಯೋಗ್ಯವಲ್ಲ ಎಂದು ತಿಳಿದ ಅವಳು ಅದನ್ನು ಎಸೆದಳು. ಅದು ಆಕಸ್ಮಿಕವಾಗಿ ಶಿವಲಿಂಗದ ಮೇಲೆ ಬಿದ್ದಿತು ಮತ್ತು ಹೀಗಾಗಿ ಆಕೆ ಆ ರಾತ್ರಿಯಲ್ಲಿ ಶಿವನನ್ನು ಆರಾಧಿಸಿದ ಕೀರ್ತಿಯನ್ನು ಪಡೆದಳು. ಇದು ಭಗವಾನ್ ಶಿವನಿಗೆ ಸಂತೋಷವಾಯಿತು ಮತ್ತು ಅದರಿಂದ ಆಕೆಯನ್ನು ಶಿವಲೋಕಕ್ಕೆ ಕರೆದುಕೊಂಡು ಹೋಗಲು ಶಿವದೂತರು ಬಂದಿದ್ದರು. ಶಿವದೂತರು ಅವಳ ದೇಹದ ಮೇಲೆ ಅಮೃತವನ್ನು ಚಿಮುಕಿಸಿದರು ಮತ್ತು ಶೀಘ್ರದಲ್ಲೇ ಅವಳು ಸ್ವರ್ಗೀಯ ಮಹಿಳೆಯಂತೆ ಕಂಡಳು. ನಂತರ ಅವಳನ್ನು ಶಿವಲೋಕಕ್ಕೆ ಕರೆದೊಯ್ಯಲಾಯಿತು. ಇದನ್ನು ಕೇಳಿದ ರಾಜನಿಗೆ ಸಂತೋಷವಾಯಿತು. ಅದರಂತೆ ರಾಜನು ಗೋಕರ್ಣಕ್ಕೆ ಹೋದನು ಮತ್ತು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾದನು. ಗೋಕರ್ಣಕ್ಕೆ ಹೆಚ್ಚಿನ ಮಹತ್ವವಿದೆ. ಅದರಿಂದ ಶ್ರೀಪಾದ ಶ್ರೀ ವಲ್ಲಭರು ಸಹ ಅಲ್ಲಿಗೆ ಬಂದಿದ್ದರು ಮತ್ತು 3 ವರ್ಷಗಳ ಕಾಲ ಅಲ್ಲಿಯೇ ಇದ್ದರು. ಇದಿಷ್ಟು ಗುರುಚರಿತ್ರೆಯ 7ನೇ ಅಧ್ಯಾಯ. ಗೋಕರ್ಣಕ್ಕೆ ಭೇಟಿ ನೀಡುವುದರಿಂದ ಆಗುವ ಲಾಭಗಳು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 8ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.